ಮುರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟ ಪರಿಸರಕ್ಕೆ ಸಂಬಂಧಿರತಕ್ಕಂಥ ಕೆಲವಷ್ಟು ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಇದನ್ನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಸಹಾಯ ಆಗ್ಬೋದು ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಮಧುವನ ಪುಸ್ತಕದ ಪುಟ ಸಂಖ್ಯೆ 716ರಿಂದ ಈ ಪ್ರಶ್ನೆಗಳು ಪ್ರಾರಂಭ ಆಗ್ತಾವು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋಣ. ಈಗ ಪಾಠ 1 ಪ್ರಾಣಿ ಪ್ರಪಂಚ. ಸಸ್ಯಗಳಿಂದ ಬರುವ ಹುಲ್ಲು, ಎಲೆ ಮುಂತಾದ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು, ಇವುಗಳಿಗೆ ಸಸ್ಯಾಹಾರಿಗಳು ಅಂತ ಕರೀತಾರೆ. ಉದಾಹರಣೆ ಹಸು, ಮೊಲ, ಆಡು ಇತ್ಯಾದಿ. ಪ್ರಶ್ನೆ 2 ಪ್ರಾಣಿಗಳಿಂದ ದೊರೆಯುವ ಮಾಂಸ, ಮೊಟ್ಟೆ ಇತ್ಯಾದಿ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು, ಇವುಗಳಿಗೆ ಮಾಂಸಾಹಾರಿಗಳು ಅಂತ ಕರೀತಾರೆ. ಉದಾಹರಣೆ ಸಿಂಹ, ಚಿರತೆ, ಹುಲಿ ಇತ್ಯಾದಿ. ಪ್ರಶ್ನೆ 3 ಸಸ್ಯ ಹಾಗೂ ಪ್ರಾಣಿ ಈ ಎರಡರಿಂದಲೂ ಬರುವ ಉತ್ಪನ್ನಗಳನ್ನು ತಿನ್ನುವ ಪ್ರಾಣಿಗಳು ಮಿಶ್ರಾಹಾರಿಗಳು ಅಂತ ಕರೀತಾರೆ. ಉದಾಹರಣೆ ಮಾನವ, ನಾಯಿ, ಬೆಕ್ಕು ಇತ್ಯಾದಿ. ಪ್ರಶ್ನೆ 4 ಪ್ರಾಣಿ ಮತ್ತು ಉಪಯೋಗ. ಅಂದ್ರೆ ಒಂದು ಅ ಪಟ್ಟಿ ಮತ್ತು ಬ ಪಟ್ಟಿ ನಿಮ್ಗೆ ಹೊಂದಿಸಿ ಬರೀರಿ ಅಂತ ಕೊಡ್ಬೋದು. ಅವಾಗ ಇವುಗಳನ್ನು ಏನು ಮಾಡಬೇಕು, ಹೊಂದಿಸಿ ಬರಿಬೇಕು. ಜೇನುನೊಣ ಏನೇನು ಇದರಿಂದ ಉಪಯೋಗ ಐತೆ ಅಂತಂದ್ರೆ ಜೇನುತುಪ್ಪ, ಕೋಳಿ ಮೊಟ್ಟೆ, ಮೀನು ನೀರಿನಲ್ಲಿರುವ ಕೀಟವನ್ನು ತಿನ್ನುವುದು, ರಣಹದ್ದು ಸತ್ತ ಪ್ರಾಣಿ ತಿಂದು ಪರಿಸರದ ಶುದ್ಧೀಕರಣ ಮಾಡ್ತೈತಿ, ಎತ್ತು ಉಳುಮೆ ಮಾಡಲು, ಎಮ್ಮೆ ಹಾಲು, ಕುರಿ ಉಣ್ಣೆ, ಕುದುರೆ ಜಟಕಾಬಂಡಿ. ಪ್ರಶ್ನೆ 5 ನಾವು ಮನೆಯಲ್ಲಿ ಬಳಸುವ ಹಾಲು ಈ ಪ್ರಾಣಿಗಳಿಂದ ದೊರೆಯುತ್ತದೆ. ಎಮ್ಮೆ, ಹಸು, ಆಡು. ಕೆಲವಷ್ಟು ಪರಿಸರಕ್ಕೆ ಸಂಬಂಧಿರತಕ್ಕಂಥ ಒಗಟುಗಳನ್ನು ನೋಡೋಣ. ಈಗ ಪ್ರಶ್ನೆ ಸಂಖ್ಯೆ 6 ದೊಡ್ಡೊಟ್ಟೆ ದೊಡ್ಡ ನನಗೆ ಹಿಂದೂ ಬಾಲ ಮುಂದೂ ಬಾಲ. ಉತ್ತರ ಆನೆ. ಹತ್ತಲಾರದ ಮರಕ್ಕೆ ಹತ್ತಿದವನು ಜಾಣ, ಅತ್ತಿ ಹಣ್ಣನ್ನು ಮೆದ್ದವನು ನಿಪುಣ. ಅಳಿಲು. ಪ್ರಶ್ನೆ ಸಂಖ್ಯೆ 8 ಬಣ್ಣ ಬಣ್ಣದ ಪುಕ್ಕ ಇದೇ ಹಳ್ಳಿಯ ಗಡಿಯಾರ. ಉತ್ತರ ಹುಂಜ. ಪ್ರಶ್ನೆ 9 ಸಣ್ಣ ಆಕಾರದ ಸುಕುಮಾರ, ಮೃದುವಾದ ಮೈ, ಉದ್ದನೆಯ ಕಿವಿ, ಕಡ್ಡಿ ಮೀಸೆ, ಬಣ್ಣನೆಯ ಜಿಗಿತ. ಉತ್ತರ ಮೊಲ. ಇನ್ನೊಂದ್ಸತಿ ಓದ್ತೀನಿ ನೋಡ್ರಿ. 9ನೇ ಪ್ರಶ್ನೆ ಸಣ್ಣ ಆಕಾರದ ಸುಕುಮಾರ, ಮೃದುವಾದ ಮೈ, ಉದ್ದನೆಯ ಕಿವಿ, ಕಡ್ಡಿ ಮೀಸೆ, ತಣ್ಣನೆಯ ಜಿಗಿತ. ಇದಕ್ಕೆ ಉತ್ತರ ಮೊಲ. ಇನ್ನು ನೆಕ್ಸ್ಟ್ 10ನೇ ಪ್ರಶ್ನೆ ನೋಡೋಣ. ಈಗ ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ. ಉತ್ತರ ಬೆಕ್ಕು. ಪ್ರಶ್ನೆ 11 ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ. ಪ್ರಶ್ನೆ ಸಂಖ್ಯೆ 12 ಕಡಿಮೆಯಾಗುತ್ತಿರುವ ಹುಲಿಗಳನ್ನು ರಕ್ಷಿಸಲು ಭಾರತ ಸರ್ಕಾರವು ಹಮ್ಮಿಕೊಂಡಿರುವ ಯೋಜನೆ ಹುಲಿ ಯೋಜನೆ. ಪ್ರಶ್ನೆ ಸಂಖ್ಯೆ 13 ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆ ಹೊಂದಿರುವವು. ಉತ್ತರ ಕೀಟಗಳು. ಪ್ರಶ್ನೆ ಸಂಖ್ಯೆ 14 ಚಿರತೆಯ ವೇಗ 100 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ಚಿರತೆಯ ವೇಗ 1 ತಾಸಿಗೆ 100 ಕಿಲೋಮೀಟರ್ನಷ್ಟು ಓಡ್ತೈತೆ ಅದು. ಪ್ರಶ್ನೆ ಸಂಖ್ಯೆ 15 ಪ್ರಾಣಿಗಳಲ್ಲಿ ಅತಿ ದೊಡ್ಡದು ನೀಲಿ ತಿಮಿಂಗಲ. ಅದು ಸುಮಾರು 33 ಮೀಟರ್ ಉದ್ದವಾಗಿ ಇರ್ತೈತಿ. ಪ್ರಶ್ನೆ ಸಂಖ್ಯೆ 16 ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ತಾವಿರುವ ಹಿನ್ನೆಲೆ ಬಣ್ಣ ತಳೆಯುವ ಪ್ರಾಣಿಗಳಿಗೆ. ಉದಾಹರಣೆ ಎಲೆಕೀಟ ಮತ್ತು ಉಸುರುವಳಿ. ಪ್ರಶ್ನೆ ಸಂಖ್ಯೆ 18 ಪ್ರಾಣಿಗಳಿಂದ ದೊರೆಯುವ ಉತ್ಪನ್ನಗಳು ಹಾಲು, ಮೊಟ್ಟೆ, ಉಣ್ಣೆ, ಆಹಾರ. ಪ್ರಶ್ನೆ ಸಂಖ್ಯೆ 18 ಪ್ರಾಣಿಗಳಿಂದ ಆಗುವ ಅನುಕೂಲಗಳು ಹಾಲು, ಉಣ್ಣೆ, ಆಹಾರ, ಒಕ್ಕಲುತನ ಮಾಡಲು, ಚಕ್ಕಡಿ ಎಳೆಯಲು ಇತ್ಯಾದಿ. ಇವೆಲ್ಲವೂ 1ನೇ ಪಾಠಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳು. ಈಗ 2ನೇ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸವಿಜೇನು ಅಂತಕ್ಕಂಥ ಪಾಠದ ಪ್ರಶ್ನೆ ಉತ್ತರ ನೋಡೋಣ. ಪ್ರಶ್ನೆ ಸಂಖ್ಯೆ 19 ಹೂವಿನ ಮೇಲೆ ಕುಳಿತು ಮಕರಂದ ಹೀರುವುದು
ಜೇನುನೊಣ. ಪ್ರಶ್ನೆ ಸಂಖ್ಯೆ 20. ಜೇನು ಕುಟುಂಬದಲ್ಲಿರುವವರು ಒಂದು ರಾಣಿ ಜೇನು ಮತ್ತೆಲ್ಲ ಕೆಲಸಗಾರ ಜೇನುಗಳು. ಪ್ರಶ್ನೆ ಸಂಖ್ಯೆ 21. ಕೆಲಸಗಾರ ಜೇನುಗಳ ಕೆಲಸ ಗೂಡು ಕಟ್ಟುವುದು, ಆಹಾರ ಸಂಗ್ರಹಿಸುವುದು, ರಾಣಿ ಜೇನನ್ನ ನೋಡಿಕೊಳ್ಳುವುದು. ಪ್ರಶ್ನೆ ಸಂಖ್ಯೆ 22. ರಾಣಿ ಜೇನಿನ ಕೆಲಸ ಮೊಟ್ಟೆ ಇಡುವುದು. ಪ್ರಶ್ನೆ ಸಂಖ್ಯೆ 23. ಜೇನುನೊಣಗಳು ಉತ್ಪಾದಿಸುವ ಅಂಟು ದ್ರವ ಮೇಣ. ಪ್ರಶ್ನೆ ಸಂಖ್ಯೆ 24. ಜೇನುನೊಣಗಳು ಗೂಡನ್ನು ಕಟ್ಟುವುದು ಮೇಣದಿಂದ. ಪ್ರಶ್ನೆ ಸಂಖ್ಯೆ 25. ಜೇನುನೊಣಗಳು ಗೂಡು ಕಟ್ಟುವ ಸ್ಥಳ ಮರದ ಕೊಂಬೆ, ಪೊಟೋರೆ, ದೊಡ್ಡ ಕಟ್ಟಡಗಳ ತಾರಸಿ ಇತ್ಯಾದಿ. ಪ್ರಶ್ನೆ ಸಂಖ್ಯೆ 26. ಜೇನುನೊಣಗಳ ಆಹಾರ ಹೂವಿನ ಮಕರಂದ. ಜೇನುನೊಣಗಳು ಹೆಚ್ಚಾಗಿ ಸಂಗ್ರಹಿಸಿದ ಮಕರಂದವನ್ನು ಗೂಡಿನಲ್ಲಿಟ್ಟು ಬೇಕಾದಾಗ ಸವಿಯುವ ಆಹಾರ ಜೇನುತುಪ್ಪ. ಪ್ರಶ್ನೆ ಸಂಖ್ಯೆ 28. ಬೆಲ್ಲ ಅಥವಾ ಸಕ್ಕರೆ ನೀರು ಬೆರೆಸಿ ಮಾರುವ ಜೇನುತುಪ್ಪ ಅದಕ್ಕೆ ಏನಂತ ಕರೀತಾರ? ಅಶುದ್ಧ ಜೇನುತುಪ್ಪ ಅಂತ ಕರೀತಾರ. ಶುದ್ಧ ಜೇನುತುಪ್ಪ ಕಂಡುಹಿಡಿಯುವಿಕೆ ಅದನ್ನು ಯಾವ ರೀತಿ ಕಂಡುಹಿಡಿಬೇಕು? ಶುದ್ಧ ಆಯಿತು ಅಶುದ್ಧ ಐತೆ ಅಂತಂದ್ರೆ ಯಾವ ರೀತಿ ಅಂತಂದ್ರೆ, ಗಾಜಿನ ಲೋಟದಲ್ಲಿ ನೀರು ಹಾಕಿ ನಂತರ ಅದಕ್ಕೆ ಒಂದೆರಡು ಹನಿಗಳಷ್ಟು ಜೇನುತುಪ್ಪವನ್ನು ಹಾಕಬೇಕು. ಹನಿಗಳು ಲೋಟದ ತಳಭಾಗವನ್ನು ಸೇರುವ ಮೊದಲೇ ನೀರಿನಲ್ಲಿ ಬೆರೆತು ಹೋದರೆ ಅದು ಶುದ್ಧವಲ್ಲ. ಪ್ರಶ್ನೆ ಸಂಖ್ಯೆ 30. ಕಲ್ಲು ಸಂದಿಗಳಲ್ಲಿ ಗೂಡು ಕಟ್ಟುವುದು ಸಣ್ಣ ಜೇನು. ಮರದಿಂದ ಮಾಡಿದ ಜೇನು ಪೆಟ್ಟಿಗೆಗಳನ್ನು ಎಲ್ಲಿ ಇಟ್ಟು ಜೇನುತುಪ್ಪ ಪಡೆಯುತ್ತಾರೆ? ಹೂತೋಟ. 32. ಪ್ರಶ್ನೆ, ಜೇನುತುಪ್ಪದಿಂದ ತಯಾರಿಸುವ ವಸ್ತುಗಳು ಮೇಣದ ಬತ್ತಿ, ಬಣ್ಣ, ಮುಲಾಮು, ಪೌಡರ್, ಇಂಕ್. ಪ್ರಶ್ನೆ ಸಂಖ್ಯೆ 33. ಒಂದು ಜೇನುನೊಣ ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಎಷ್ಟು ಹೂಗಳಿಗೆ ಭೇಟಿ ಕೊಡುತ್ತದೆ? 50ರಿಂದ 100 ಹೂಗಳಿಗೆ ಭೇಟಿ ಕೊಡುತ್ತದೆ. ಪ್ರಶ್ನೆ ಸಂಖ್ಯೆ 34. ಮಾನವರು ತಿನ್ನುವ ಕೀಟಗಳು ಉತ್ಪಾದಿಸುವ ಏಕೈಕ ಆಹಾರ ಅಂತಂದ್ರೆ ಅದು ಜೇನುತುಪ್ಪ. ಇದು ನೋಡ್ರಿ ಬಹಳಷ್ಟು ಸತ ಈ ಪ್ರಶ್ನೆ ಏನಂತಂದ್ರೆ ಪರೀಕ್ಷೆದೊಳಗೆ ಬಿದ್ದೈತಿ. ಮಾನವರು ತಿನ್ನುವ ಕೀಟಗಳು ಉತ್ಪಾದಿಸುವ ಏಕೈಕ ಆಹಾರ ಪದಾರ್ಥ ಅಂತಂದ್ರೆ ಅದು ಜೇನುತುಪ್ಪ. ಪ್ರಶ್ನೆ ಸಂಖ್ಯೆ 35. ಜೇನುಗೂಡು, ಪಕ್ಷಿಗಳ ಗೂಡು, ಇರುವೆಗೂಡು, ಗೆದ್ದಲು ಹುಳುಗಳ ಹುತ್ತ, ಜೇಡ್ರ ಬಲೆ ಇವೇನಪ್ಪ ಅಂತಂದ್ರೆ ಪ್ರಾಣಿ ಜಗತ್ತಿನಲ್ಲಿ ಕಂಡುಬರುವ ಅದ್ಭುತ ನಿರ್ಮಾಣಗಳು. ಪ್ರಶ್ನೆ ಸಂಖ್ಯೆ 36. ಬಿಸಿಲಿನಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಬೆನ್ನ ಮೇಲೆ ಎಲೆ ಹೊತ್ತು ತಿರುಗುವ ಇರುವೆಗೆ ಏನಂತ ಕರೀತಾರಂದ್ರೆ ಛತ್ರಿ ಇರುವೆ. ಪ್ರಶ್ನೆ ಸಂಖ್ಯೆ 37. ಇರುವೆಗಳು, ಗೆದ್ದಲು ಹುಳುಗಳು ನೆಲವನ್ನು ಬಗೆದು ತೋಡುವುದರಿಂದ ಆಗುವ ಉಪಯೋಗ? ಮಣ್ಣಿನಲ್ಲಿ ಗಾಳಿಯಾಡಿ ಸಸ್ಯಗಳು ಸೊಂಪಾಗಿ ಬೆಳೆಯುತ್ತವೆ. ಪ್ರಶ್ನೆ ಸಂಖ್ಯೆ 38. ಸಾಮಾನ್ಯವಾಗಿ ಕಾಡಿನಲ್ಲಿ ಬೆಳೆಯುವ ಮರಗಳು ತೇಗದ ಮರ, ಹೊನ್ನೆ ಮರ, ಶ್ರೀಗಂಧದ ಮರ. ಪ್ರಶ್ನೆ ಸಂಖ್ಯೆ 39. ಜೇನಿನ ವಿಧಗಳು ಹೆಜ್ಜೇನು ಮತ್ತು ಕೋಲು ಜೇನು. ಜೇನುತುಪ್ಪದ ಉಪಯೋಗ ಆಹಾರ ಮತ್ತು ಔಷಧಿ. ಪಾಠ 3 ವನ ಸಂಚಾರ. ಜನರು ಮರ ಕಡಿಯುವವರು ಬಂದಾಗ ಮರಗಳನ್ನು ಅಪ್ಪಿಕೊಂಡು ಪ್ರತಿಭಟಿಸುವ ಚಳವಳಿ ಅಪ್ಪಿಕೋ ಚಳವಳಿ. ಪ್ರಶ್ನೆ 42. ಅಪ್ಪಿಕೋ ಚಳವಳಿಗಾರರ ಘೋಷಣೆ ಕಾಡನ್ನು ಉಳಿಸು, ಬೆಳೆಸು ಮತ್ತು ಬಳಸು. ಪ್ರಶ್ನೆ ಸಂಖ್ಯೆ 43. ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳು ಹುಲಿ, ಜಿಂಕೆ, ಆನೆ, ಚಿರತೆ, ಸಿಂಹ ಇತ್ಯಾದಿ. ಪ್ರಶ್ನೆ ಸಂಖ್ಯೆ 44. ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಬಿದಿರು. ಪ್ರಶ್ನೆ 45. ಸಸ್ಯಗಳ ಎಲೆಗಳಿಂದ ಸಸಿಗಳು ಹುಟ್ಟುವುದಕ್ಕೆ ಉದಾಹರಣೆ ಬ್ರಯೋಫಿಲಂ ಸಸ್ಯ.
ಪ್ರಶ್ನೆ 46 ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಅಂತಂದ್ರೆ ಹೂಜಿ ಗಿಡ, ಕೋಬ್ರಲಿಲ್ಲಿ, ಡ್ರಾಸೆರಾ. ಪ್ರಶ್ನೆ 47 ಸಸ್ಯ ಪ್ರಪಂಚದಲ್ಲಿ ಅತಿ ದೊಡ್ಡ ಬೀಜ ಕೋಕೋಡಿಮರ್. ಅದು ಸುಮಾರು ಎಷ್ಟಂದ್ರೆ 18 kg ಇರ್ತೈತೆ ಅದು ಕೋಕೋಡಿಮರ್ ಬೀಜ. ಪ್ರಶ್ನೆ 48 ಮರಗಳು ಎಲ್ಲರಿಗೂ ತಂಪಾದ ಡ್ಯಾಶ್ ನೀಡುತ್ತವೆ ನೆರಳು. ಪ್ರಶ್ನೆ 49 ಕಾಡಿನಲ್ಲಿ ಬೆಳೆಯುವ ಮರಗಳು ಬೆಟ್ಟದನಲ್ಲಿ ಶ್ರೀಗಂಧ ಮರ, ಸಾಗುವಾನಿ, ಹಲಸಿನ ಮರ, ನೇರಳೆ ಮರ, ತೇಗದ ಮರ, ಬೀಟೆ ಇತ್ಯಾದಿ. ಪ್ರಶ್ನೆ 50 ಅಪ್ಪಿಕೋ ಚಳುವಳಿಗೆ ಕಾರಣ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಕಾಡಿನ ನಾಶ. ಪ್ರಶ್ನೆ 59 ಅಪ್ಪಿಕೋ ಚಳುವಳಿಯ ಉದ್ದೇಶ ಕಾಡಿನ ಸಂರಕ್ಷಣೆ. ಪ್ರಶ್ನೆ 52 ಪ್ರಶ್ನೆ 51 ಅಪ್ಪಿಕೋ ಚಳುವಳಿಯ ಉದ್ದೇಶ ಕಾಡಿನ ಸಂರಕ್ಷಣೆ. 52 ಭೂಮಿಯ ಮೇಲೆ ಬದುಕಿರುವ ಪ್ರಾಣಿಗಳು ಮತ್ತು ಸಸ್ಯಗಳು ಡ್ಯಾಶ್ ಹೆಚ್ಚಿನವು ಕಾಡನ್ನೇ ಆಶ್ರಯಿಸಿವೆ ಅರ್ಧಕ್ಕಿಂತ. ಪ್ರಶ್ನೆ 54 ನಿಮ್ಮ ಊರಿನ ಬಳಿ ಬೆಳೆಯುವ ಅಥವಾ ಸಿಗುವ ಹಣ್ಣುಗಳು ಬಾಳೆಹಣ್ಣು, ಮಾವಿನ ಹಣ್ಣು, ನೇರಳೆ ಹಣ್ಣು, ಸೇಬು, ದ್ರಾಕ್ಷಿ ಇತ್ಯಾದಿ. ಪ್ರಶ್ನೆ 55 ಕಾಡಿನಲ್ಲಿ ಬೆಳೆಯುವ ಮರಗಿಡಗಳ ಉಪಯೋಗಗಳು ಆಹಾರ, ಕಾಗದ, ಉರುವಲು, ಕಟ್ಟಿಗೆ, ಹೂಗಳು, ಅಂಟು ಇತ್ಯಾದಿ. ಪ್ರಶ್ನೆ 56 ಊರಿನಲ್ಲಿ ಕಂಡುಬರುವ ಮರಗಳು ಮಾವಿನ ಮರ, ಬೇವಿನ ಮರ, ಹುಣಸೆ ಮರ, ತೆಂಗು, ಬೇವಿನ ಮರ. ಪ್ರಶ್ನೆ 57 ಮರಗಳು ಮತ್ತು ಉಪಯೋಗಗಳು ತೇಗದ ಮರ ಕಟ್ಟಡ ನಿರ್ಮಾಣ, ಮರದ ಹಲಗೆ. ಶ್ರೀಗಂಧದ ಮರ ಅಲಂಕಾರಿಕ ಗೊಂಬೆಗಳ ತಯಾರಿಕೆ ಮತ್ತು ಗಂಧದೆಣ್ಣೆ ತಯಾರಿಕೆ. ನೇರಳೆ ಮರ ಉರುವಲು ಮತ್ತು ಹಣ್ಣು. ಆಲದ ಮರ ಬೇಸಿಗೆಯಲ್ಲಿ ತಂಪು, ಹೋಮ ಹವನಗಳಲ್ಲಿ ಬಳಕೆ. ಇವುಗಳನ್ನು ಯಾವ ರೀತಿ ಕೊಡ್ತಾರಂತಂದ್ರೆ ಅ ಮತ್ತು ಬ ಪಟ್ಟಿ ಅಂತಂದು ಹೊಂದಿಸಿ ಬರೆಯಿರಿ ಅಂತ ಕೊಡ್ತಾರ. ಅವುಗಳನ್ನು ನೀವೇ ಮಾಡಬೇಕು, ಪರೀಕ್ಷೆಯಲ್ಲಿ ಹೊಂದಿಸಬೇಕು. ಹೊಂಗೆ ಮರ ಕಟ್ಟಡ ನಿರ್ಮಾಣ, ಉರುವಲು. ಬೇವಿನ ಮರ ಔಷಧಿಗೆ ಮತ್ತು ಕಟ್ಟಡದ ಕೆಲಸಕ್ಕೆ. ಬೆಟ್ಟದ ನೆಲ್ಲಿಕಾಯಿ ಔಷಧಿ ಮತ್ತು ಉರುವಲು. ಬಿದಿರು ಬಿದಿರಿನ ಮನೆ, ಏಣಿಗಳ ತಯಾರಿಕೆಗೆ ಬಳಸ್ತಾರೆ. ಪ್ರಶ್ನೆ 58 ಮ್ಯಾಂಗ್ರೋವ್ ಅಂದರೆ ಕಾಂಡ್ಲಾ ಸಸ್ಯಗಳ ಬೀಜಗಳು ಸಸ್ಯಗಳಲ್ಲೇ ಮೊಳಕೆಯಾಗಿ ಸಸಿಗಳು ನೆಲಕ್ಕೆ ಉದುರಿ ಬೆಳೆಯುವ ಸಸ್ಯಗಳು ಇಲ್ಲಿ ಕಂಡು ಬರುತ್ತವೆ. ಅಂದ್ರೆ ಮ್ಯಾಂಗ್ರೋವ್ ಸಸ್ಯಗಳು ಎಲ್ಲಿ ಕಂಡು ಬರ್ತಾವು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಕರಾವಳಿ ಪ್ರದೇಶ. ಪ್ರಶ್ನೆ 59 5 ರಾಷ್ಟ್ರೀಯ ಉದ್ಯಾನಗಳು, 5 ಪಕ್ಷಿಧಾಮಗಳು ಮತ್ತು 16 ವನ್ಯಧಾಮಗಳನ್ನು ಒಳಗೊಂಡ ರಾಜ್ಯ ಕರ್ನಾಟಕ. ನೋಡ್ರಿ 5 ರಾಷ್ಟ್ರೀಯ ಉದ್ಯಾನಗಳು, 5 ಪಕ್ಷಿಧಾಮಗಳು ಮತ್ತೆ 16 ವನ್ಯಧಾಮಗಳನ್ನ ಕರ್ನಾಟಕ ರಾಜ್ಯದೊಳಗೆ ಕಂಡು ಬರ್ತಾವು. ಪ್ರಶ್ನೆ 60 ಅರಣ್ಯ ಸಂರಕ್ಷಣೆಯ ಘೋಷಣೆಗಳು ಕಾಡು ಬೆಳೆಸಿ ನಾಡು ಉಳಿಸಿ, ಹಸಿರೇ ಉಸಿರು, ಅರಣ್ಯ ಬೆಳೆಸಿ ಜೀವ ಉಳಿಸಿ, ಕಾಡನ್ನು ಉಳಿಸು, ಬೆಳೆಸು ಮತ್ತು ಬಳಸು. ಪ್ರಶ್ನೆ 61 ಕೋತಿ, ಹಕ್ಕಿ, ಕೀಟಗಳು ಇಲ್ಲಿ ವಾಸಿಸುತ್ತವೆ ಗಿಡ ಅಥವಾ ಮರ. ನೆಲದ ಮೇಲೆ ವಾಸಿಸುವ ಪ್ರಾಣಿಗಳು ಕುದುರೆ, ಎತ್ತು, ನಾಯಿ ಇತ್ಯಾದಿ. ಪ್ರಶ್ನೆ 63 ಮನೆಯಲ್ಲಿ ಬಳಸುವ ಹಾಲು ಈ ಪ್ರಾಣಿಗಳಿಂದ ದೊರೆಯುತ್ತದೆ ಹಸು, ಎಮ್ಮೆ, ಮೇಕೆ. ಪ್ರಶ್ನೆ 64 ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳು ಹುಲಿ, ಸಿಂಹ, ಕರಡಿ, ಆನೆ, ಚಿರತೆ.
ಪ್ರಶ್ನೆ 65. ಕಾಡಿನಲ್ಲಿ ದೊರೆಯುವ ಹಣ್ಣುಗಳು: ನೇರಳೆ ಹಣ್ಣು, ಬೆಟ್ಟದ ನೆಲ್ಲಿಕಾಯಿ, ಹಲಸಿನ ಹಣ್ಣು, ಮಾವಿನ ಹಣ್ಣು, ಪೇರಲ ಹಣ್ಣು. ಪ್ರಶ್ನೆ 66. ಕಾಡಿನಿಂದಾಗುವ ಉಪಯೋಗಗಳು: ಉರುವಲು, ಕಟ್ಟಿಗೆ, ನೈಸರ್ಗಿಕ ಔಷಧ, ಹಣ್ಣುಗಳು, ಕಾಲಕಾಲಕ್ಕೆ ಮಳೆ.